ಇದು ಎ ಐ ಕಾಲ. ಎ ಐ ಅಂದ್ರೇನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ. ಕೃತಕ ಬುದ್ಧಿಮತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ? ಎಲ್ಲರಿಗೂ ಗೊತ್ತು. ಎ ಐ ಬಂದಿದೆ, ಎ ಐ ಬಂದಿದೆ, ಎ ಐ ಇಂದ ಎಲ್ಲವೂ ಸಾಧ್ಯ. ಏನು ಹೇಳಿದ್ರು ಕೇಳುತ್ತೆ, ಏನು ಹೇಳಿದ್ರು ಹೇಳುತ್ತೆ. ಹಾಗೆ ಹಲವಾರು ರೀತಿಯಲ್ಲಿ ನಾವು ಎ ಐಯನ್ನು ಬಳಸ್ತಾ ಇದ್ದೇವೆ ನಮ್ಮ ನಿತ್ಯ ಜೀವನದಲ್ಲಿ. ಅಂದರೆ ನಾವು ಎ ಐಯನ್ನು ಬಳಸ್ತಾ ಬರ್ತಾ ಇದ್ದೇವೆ. ಪ್ರತಿಯೊಂದು ಕೆಲಸದಲ್ಲೂ ಎ ಐ ಇದೆ. ಅಂದರೆ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ತಾ ಇದೆ. ಹಾಗಾದರೆ ಈ ಕೃತಕ ಬುದ್ಧಿಮತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ? ಯಾವ ರೀತಿಯಲ್ಲಿ ಅದು ಈ ವಿಚಾರಗಳನ್ನೆಲ್ಲ ತಿಳಿದುಕೊಂಡಿರುತ್ತೆ? ಯಾವ ರೀತಿಯಲ್ಲಿ ಅದು ಇಷ್ಟೊಂದು ವಿಷಯಗಳನ್ನು ತನ್ನೊಳಗೆ ಸೇರಿಸಿಕೊಂಡಿರುತ್ತದೆ? ಅದು ಕೆಲಸ ಮಾಡುವುದು ಹೇಗೆ? ಮುಂತಾದ ವಿಷಯಗಳನ್ನು ಸರಳವಾಗಿ ಸ್ವಲ್ಪ, ಅಂದರೆ ಅದು ತುಂಬ ಕಾಂಪ್ಲಿಕೇಟೆಡ್ ವಿಷಯ, ಆದರೆ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥವಾಗುವಂಥ ಒಂದು ಸರಳವಾದ ವಿಧಾನದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇದರ ಬಗ್ಗೆ ಒಂದು ವಿವರಣೆ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವಿವರಣೆ ಕೇಳಿದಾಗ ನಿಮಗೆ ಎ ಐ ಈ ರೀತಿ ಕೆಲಸ ಮಾಡುತ್ತಾ, ಹೀಗೆ ಕೆಲಸ ಮಾಡುತ್ತಾ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅಂಥ ವಿಚಾರಗಳನ್ನು ಹೇಳುವುದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಡಿಯ ಈ ಕಾಲದಲ್ಲಿ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕೆಲಸ ಕಾರ್ಯಗಳಲ್ಲೂ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದೆ. ವಿದ್ಯಾರ್ಥಿಗಳಿಗೆ ಕಲಿಯಲು, ಲೇಖಕರಿಗೆ ಬರೆಯಲು, ಹಣಕಾಸಿನ ವ್ಯವಹಾರ, ಆಫೀಸ್ ಕೆಲಸ ಕಾರ್ಯಗಳು, ವೈದ್ಯಕೀಯ, ಲಾಯರ್ಗಳು ಮುಂತಾದ ಎಲ್ಲ ರಂಗದಲ್ಲೂ ಈಗ ಎ ಐ ಕೆಲಸ ಮಾಡ್ತಾ ಇದೆ. ಸಂಗೀತ ಹಾಡುವುದಕ್ಕೂ ಅದನ್ನು ಬಳಸಲಾಗುತ್ತೆ, ಸಂಗೀತವನ್ನು ರಚನೆ ಮಾಡೋಕ್ಕೂ ಅದನ್ನು ಬಳಸಲಾಗುತ್ತದೆ. ಹೀಗೆ ಜೀವನದಲ್ಲಿ ಎಲ್ಲ ರಂಗದಲ್ಲೂ ಈಗ ಎ ಐ ತನ್ನ ಅರ್ಥವನ್ನು ಚಾಚಿದೆ ನೋಡಿ. ಆದ್ದರಿಂದ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಕೆಲವರು ತಮ್ಮ ಕೆಲಸ ಕಾರ್ಯಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಯೂ ಇದೆ. ಆದರೆ ಈ ಎ ಐ ಯಾವ ರೀತಿ ಕೆಲಸ ಮಾಡುತ್ತದೆ? ಅದಕ್ಕೆ ಇರುವಂತಹ ವಿಧಾನಗಳು ಯಾವುದು? ಅದನ್ನು ಇಷ್ಟೊಂದು ವಿಚಾರವನ್ನು ಅದು ಹೇಗೆ ತುಂಬಿಸಿಟ್ಟುಕೊಂಡು ನಾವು ಕೇಳಿದಾಗ ನಮಗೆ ಅದಕ್ಕೆ ಉತ್ತರ ಕೊಡುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇದು ಪ್ರೋಗ್ರಾಮಿನಂತೆ ಕೆಲಸ ಮಾಡುವಂತಹ ಒಂದು ವಿಧಾನ. ಅಂದರೆ ಪ್ರೋಗ್ರಾಮ್, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಾನಾಗಿ ಏನನ್ನು ಹೇಳುವುದಿಲ್ಲ. ಅದಕ್ಕೆ ನಾವು ಪ್ರೋಗ್ರಾಮ್ ಮೂಲಕ ಅದಕ್ಕೆ ತುಂಬಿರೋ ವಿಚಾರಗಳನ್ನು ಅದು ನಮಗೆ ಹೇಳುತ್ತೆ. ಅಂದರೆ ಡಾಟಾ, ಆ ಡೇಟಾಗಳನ್ನು ಅದು ಸಂಗ್ರಹಿಸಿಟ್ಕೊಂಡು ನಮಗೆ ಅದರ ಉತ್ತರ ಕೊಡುತ್ತೆ. ಹಾಗಾದರೆ ಈ ಸಂಗ್ರಹಿಸಿರುವಂತಹ ವಿಚಾರಗಳು ಹೇಗೆ ಮಾಡುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಅಂತ ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ. ಮಾಣಿಯಾ ಟೈಮ್ಸಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತದೆ. ಆಗ ನೀವು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬೋದು. ಎಲ್ಲ ವಿಚಾರಗಳು ತಿಳ್ಕೊಂಡು ಹೆಚ್ಚು ವಿಚಾರಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾಗ ನಾವು ಹೆಚ್ಚು ವಿಚಾರಗಳನ್ನು, ವಿಡಿಯೋಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತೆ. ನಮಗೊಂಥರ ಉತ್ಸಾಹ ಬರುತ್ತೆ. ಈಗ ನಾನು ಹೇಳಿದೆ ನಿಮಗೆ, ಈಗ ಒಂದು ಉದಾಹರಣೆ ಹೇಳ್ತೀನಿ. ಹಕ್ಕಿಗಳು ಹಲವಾರು ವಿಧ ಇದೆ. ಕೋಳಿ ಇರ್ಬೋದು, ಕೋಳಿ ಒಂದು ಹಕ್ಕಿ. ಗಿಳಿ ಇರ್ಬೋದು, ಕಾಗೆ ಇರ್ಬೋದು, ಕೋಗಿಲೆ ಇರ್ಬೋದು, ಹೀಗೆ ಹದ್ದಿರ್ಬೋದು, ಗರುಡ ಇರ್ಬೋದು, ಹೀಗೆ ಹಲವಾರು ಹಕ್ಕಿಗಳಿರುತ್ತೆ. ಈ ಹಕ್ಕಿಗಳನ್ನು ಇದು ಏನು ಹಕ್ಕಿ ಹೌದೋ ಅಲ್ವೋ ಅಂತ ಕೇಳಿದ ಕೂಡಲೇ ಆ ಎ ಐ ಏನು ಹೇಳುತ್ತೆ, ಹೌದು ಇದು ಹಕ್ಕಿ ಅಂತ. ಅದಕ್ಕೆ ಏನು ಹಕ್ಕಿದ ಬಗ್ಗೆ ಅದಕ್ಕೆ ಗೊತ್ತಾಗ್ಬಿಡ್ತು, ಅದು ಯಾಕೆ ಹೇಳುತ್ತು ಅಂತಂಬುದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇದು ಇಷ್ಟೊಂದು ಹೇಳೋಕ್ಕೆ ಅದು ಪ್ರೋಗ್ರಾಮಿಂದ ಅದಕ್ಕೆ ತುಂಬಿದೆ. ಹಾಗಾದರೆ ಹಕ್ಕಿ ಅಂತ ಗೊತ್ತಾಗಬೇಕಾದ್ರೆ ಏನು? ಯಾವುದೇ ಒಂದು ಅದರಲ್ಲಿರುವುದು ಬರೀ ಲೆಕ್ಕ, ನಂಬರ್ಸು ಮತ್ತು ಲೆಕ್ಕಗಳು ಮಾತ್ರ, ಬೇರೆ ಏನೂ ಇರೋದಿಲ್ಲ. ಅದರಲ್ಲಿ ಅದಕ್ಕಾಗಿ ಇರುವಂಥ ಬುದ್ಧಿವಂತಿಕೆ ಇರೋದಿಲ್ಲ, ಏನೂ ಇರೋದಿಲ್ಲ. ಅಂದರೆ ನಮ್ಮಲ್ಲಿರುವಂಥ ಪ್ರಜ್ಞೆ ಅದಕ್ಕಿರೋದಿಲ್ಲ, ಕಾನ್ಷಿಯಸ್ ಇರೋದಿಲ್ಲ. ಅದರಲ್ಲಿರೋದೇನು ಬರೀ ಕೆಲಸ, ಅದರಲ್ಲಿರೋದು ಬರೀ ನಂಬರ್ಗಳು, ಲೆಕ್ಕಗಳು ಮಾತ್ರ. ಹಾಗೆ ಒಂದು ಹಕ್ಕಿ ಅಂದರೆ ನಾವು ಒಂದು ಹಕ್ಕಿಯನ್ನು ತೋರಿಸ್ಬಿಟ್ಟು ಇದು ಹಕ್ಕಿ ಅಂಥೇಳಿ ಅದಕ್ಕೆಲ್ಲ ಹೇಳ್ತೀವಿ. ಆ ಹಕ್ಕಿ ಎಲ್ಲ ತೋರಿಸಿದ ಮೇಲೆ ಮತ್ತೊಂದು ಹಕ್ಕಿ ಅಂತ ತೋರಿಸ್ಬಿಟ್ಟು ಇದು ಏನು ಅಂತ ಕೇಳಿದ್ರೆ ಹಕ್ಕಿ ಅಂತಲೇ ಹೇಳುತ್ತೆ. ಅದೇ ಹಕ್ಕಿಯನ್ನು ಹಕ್ಕಿ ಅಂತ ಹೇಳೋಕ್ಕೆ ಹೆಂಗೆ ಕಾರಣ? ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ಹಕ್ಕಿ ಅನ್ನೋದಕ್ಕೆ ನಾವು ಕೆಲವು ವೆಯ್ಟೇಜ್ಗಳನ್ನು ಕೊಡ್ತೀವಿ. ಹಾಗಂದರೆ ಏನು?
ಅದಕ್ಕೆ ರೆಕ್ಕೆ ಇದೆ, ಕಾಲಿದೆ, ಪುಕ್ಕ ಇದೆ, ಕೊಕ್ಕಿದೆ. ಇದಕ್ಕೆಲ್ಲವೂ ಒಂದೊಂದು ವೆಯ್ಟೇಜ್. ಇದೆಲ್ಲವೂ ಸೇರಿದಾಗ 100 ಆಗಬೇಕು. ಅಂದರೆ ರೆಕ್ಕೆಗೆ ಒಂದು 30, ಕಾಲಿಗೆ ಒಂದು 20, ಪುಕ್ಕಕ್ಕೆ ಒಂದು 30, ಕೊಕ್ಕಿಗೆ ಒಂದು 20. ಹೀಗೆ ಅದು 100 ಆಯಿತು. ಆ 100 ವೆಯ್ಟೇಜ್ ಯಾವಲ್ಲಿ ಸಿಗುತ್ತೋ ಅದು ಹಕ್ಕಿ ಅಂತ ಅದು ಗುರುತಿಸುತ್ತೆ. ಎಷ್ಟು ಸುಲಭ ನೋಡಿ. ಆದರೆ ಅದು ತುಂಬ ಕಾಂಪ್ಲಿಕೇಟೆಡ್. ಇಷ್ಟನ್ನು ನಾವು ಹೇಳಿದಾಗ ಇಷ್ಟೇ ಮಾಡಿದ್ರೆ ಸಾಕಾ, ಅದಕ್ಕೆ ಗೊತ್ತಾಗ್ಬಿಡುತ್ತೋ ಅಂತ ನೀವು ಅನಿಸ್ಬೋದು. ಇಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ವಿಚಾರಗಳಿದೆ. ಸರಳವಾಗಿ ನಿಮಗೆ ಗೊತ್ತಾಗಲಿ, ಗೊತ್ತಿಲ್ಲದೆ ಇರೋರಿಗೆ ತಿಳಿಯಲಿ ಅಂತ ಹೇಳ್ತೀನಿ. ಆದರೆ ಇಷ್ಟೆಲ್ಲ ತೋರಿಸಿದಾಗ ಒಂದು ಹಕ್ಕಿಯ ಯಾವುದೇ ಒಂದು ಹಕ್ಕಿಯನ್ನು ತಂದು ತೋರಿಸಿದಾಗ ಅದು ಹಕ್ಕಿ ಅಂತ ಗೊತ್ತಾಗುತ್ತೆ. ಕಾಲಿದೆ, ಕೊಕ್ಕಿದೆ, ರೆಕ್ಕೆ ಇದೆ, ಪುಕ್ಕ ಇದೆ, ಅದರಿಂದ ಅದು ಹಕ್ಕಿ. ಅದಕ್ಕೆ 100 ಮಾರ್ಕ್ಸ್ ಇದೆ. ಆ 100 ಮಾರ್ಕ್ಸ್ ಕರೆಕ್ಟಾಗಿದೆ. ಈಗ 100 ಮಾರ್ಕ್ಸೇ ಬರಬೇಕಂತಿಲ್ಲ, 80 ಮಾರ್ಕ್ಸು ಅದಕ್ಕೆ ಬಂದರೆ, 80 ವೆಯ್ಟೇಜ್ ಬಂದರೂ ಸಹ ಅದನ್ನು ಹಕ್ಕಿ ಅಂತ ಕನ್ಸಿಡರ್ ಮಾಡುತ್ತೆ. ಇಷ್ಟೆಲ್ಲ ಆದಮೇಲೆ ನಾವು ಒಂದು ಪೆಂಗ್ವಿನ್ ಅಂತ ತೋರಿಸಿದೆ. ಅದರ ರೆಕ್ಕೆ ಸರಿ ಇಲ್ಲ, ಕಾಲಿಲ್ಲ, ಕೊಕ್ಕಿಲ್ಲ, ಆದರೆ ಅದನ್ನು ಅದು ಹಕ್ಕಿ ಅಂತಲೇ ಗುರುತಿಸುತ್ತೆ. ಆದರೆ ಅದಕ್ಕೆ ಗುರುತಿಸಬೇಕಾದ್ರೆ ಭಾಳ ಕಷ್ಟ ಇದೆ ಅದಕ್ಕೆ. ಯಾಕಂದರೆ ಅದರ ರೆಕ್ಕೆ ಇಲ್ಲಂದರೆ ರೆಕ್ಕೆ ಇಲ್ಲ, ಪುಕ್ಕ ಇಲ್ಲ. ಇಂಥ ವಿಚಾರಗಳನ್ನು ಲೆಕ್ಕ ಹಾಕಿದಾಗ ಅದು ಸರಿಯಲ್ಲ, ಅದು ಹಕ್ಕಿ ಅಲ್ಲ ಅಂತ ಅದು ಹೇಳುತ್ತೆ. ಆವಾಗ ಅದಕ್ಕೆ ನಾವು ತಿದ್ದುಪಡಿ ಕೊಡಬೇಕು. ಆವಾಗ ಅದಾಗೆ ಅದರಲ್ಲಿರುವ ವೆಯ್ಟೇಜ್ಗಳನ್ನು ಕಡಿಮೆ ಮಾಡುತ್ತೆ. ಅದರ ಒಂದೊಂದು ಇದಕ್ಕೂ ವೆಯ್ಟೇಜ್ ಕಡಿಮೆ ಮಾಡಿ ಅದು 80ಕ್ಕೆ ತರ್ಬೋದು. 80ಕ್ಕೆ ತಂದು ಹಿಂಗಿದ್ರೂ ಹಕ್ಕಿಗೆ ಹೌದು ಅಂತ ಅದು ಗುರುತಿಸುತ್ತೆ. ಹೀಗೆ ಹಕ್ಕಿಗಳನ್ನು ಅದು ಗುರುತಿಸುತ್ತೆ. ಯಾವುದೇ ಒಂದು ಹಕ್ಕಿಯನ್ನು ತೋರಿಸಿದ್ರೆ ಹಕ್ಕಿ. ಅದಕ್ಕೆ ತಪ್ಪಾದಾಗ ಏನು ಮಾಡಬೇಕು? ಆ ತಪ್ಪಾದಾಗ ಅದಕ್ಕೆ ವೆಯ್ಟೇಜ್ ಬದಲಾಗುತ್ತೆ. ವೆಯ್ಟೇಜ್ ಬದಲಾದಾಗ ಅದಕ್ಕೆ ಟ್ರೈನ್ ಮಾಡೋರು ಇರ್ತಾರಲ್ಲ, ಟ್ರೈನ್ ಮಾಡೋರು ಅಂದರೆ AI ಅದು ತಾನಾಗೇ ಇಲ್ಲ, ಟ್ರೈನ್ ಮಾಡೋರು ಇರ್ತಾರೆ. ಆ ಟ್ರೈನ್ ಮಾಡೋರು ಏನು ಮಾಡ್ತಾರೆ? ಇದು ತಪ್ಪಾಗಿದೆ, ಇದರ ವೆಯ್ಟೇಜ್ ಕಡಿಮೆ ಮಾಡುತ್ತೆ. ಮುಂದೆ ಕಂಪ್ಯೂಟರ್ ಏನು ತಾನಾಗಿ ಆ ವೆಯ್ಟೇಜ್ಗಳನ್ನು ಕಡಿಮೆ ಮಾಡೋಕ್ಕೆ ಹೋಗುತ್ತೆ. ಅದಕ್ಕೆ ಪೆಂಗಿನ್ಗೆ ಇರುವಂತಹ ಆ ಸಮಸ್ಯೆಯನ್ನು ಅದು ಪರಿಹರಿಸಿಕೊಳ್ಳುತ್ತೆ. ಅಂದರೆ ಇದಕ್ಕೆ ಬೇರೆ ಬೇರೆ ಹಂತಗಳಿದೆ. ಟ್ರೈನ್ ಮಾಡುವವರಿಗೆ ಬೇರೆ ಬೇರೆ ಹಂತಗಳಲ್ಲಿ ಡಾಟಾ ತುಂಬಬೇಕಾಗುತ್ತೆ. ಟ್ರೈನ್ ಮಾಡೋರು ಅದಕ್ಕೆ ಡಾಟಾಗಳು, ಪ್ರತಿಯೊಂದು ವಿಚಾರಕ್ಕೂ ಡಾಟಾಗಳು ತುಂಬುತ್ತೆ. ಹೀಗೆ ತುಂಬುತ್ತಾ ಅದು ದೊಡ್ಡ ಒಂದು ವಿಚಾರಗಳನ್ನು ಅದು ತನ್ನಲ್ಲಿ ಅಡಗಿಸಿಟ್ಕೊಳ್ಳುತ್ತೆ. ಅವಾಗ ನಾವು ಕೇಳಿದಾಗ ಕೂಡಲೇ ಇದೇನು ಎಂಬುದನ್ನು ಅದು ಹೇಳುತ್ತೆ. ಹಾಗಾದರೆ ಇದನ್ನು ಹೇಗೆ ತುಂಬಬೇಕು? ಯಾವ ಪಕ್ಷಿ ಎಂದು ಗುರುತಿಸುವುದು? ಬೇರೆ ಬೇರೆ ವಿಷಯಗಳನ್ನು ತುಂಬಬಹುದು, ಅದಕ್ಕೆ ಬೇಕಾದಂಥ ವಿಚಾರಗಳನ್ನು ತುಂಬಬಹುದು. ಆದರೆ ಒಬ್ಬ ಮನುಷ್ಯನಿಂದ ಇದು ತುಂಬಕ್ಕೆ ಸಾಧ್ಯನಾ? ಮನುಷ್ಯನೇ ತುಂಬುವುದು. ಆದರೆ ಹಾಗಿದ್ದರೆ ಮೊದಲು ಸುಮಾರು 90ರಲ್ಲಿ ಕಂಪ್ಯೂಟ್ರ್ ಇತ್ತು. ಆದರೆ ಆವಾಗ AI ವರ್ಕ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಆ ಕಂಪ್ಯೂಟ್ರ್ನ ಸ್ಪೀಡು ತುಂಬ ಕಡಿಮೆ ಇತ್ತು. ಆ ಸ್ಪೀಡಿಗೆ ಈ ರೀತಿಯ ಡಾಟಾಗಳನ್ನು ತುಂಬಲು ಸಾಧ್ಯವಾಗಿಲ್ಲ. ಅದು 1920 ವರ್ಷ ದಾಟಿದ ಮೇಲೆ ಅದರ ಸ್ಪೀಡ್ ಜಾಸ್ತಿ ಆಯಿತು. ಕಂಪ್ಯೂಟರ್ಗಳದ್ದು ಸ್ಪೀಡು 10,000 ಪಟ್ಟು ಹೆಚ್ಚಾಗಿತ್ತು. ಇದರಿಂದಾಗಿ ಇದನ್ನು ಬಳಸಲು ಸಾಧ್ಯವಾಯಿತು. ಯಾವುದು? AI ಬಳಸಲು ಸಾಧ್ಯ ಆಯಿತು. ಯಾಗೋ ಈ ಕಂಪ್ಯೂಟರು ಸ್ಪೀಡ್ ಹೆಚ್ಚಾದ ಕೂಡಲೇ ಕಂಪ್ಯೂಟ್ರಲ್ಲಿ AI ಬಳಸಲು ಸಾಧ್ಯ ಆಯಿತು. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾಗಳು ಹೆಚ್ಚಾಗಿ ಬಂತು. ಸೋಷಿಯಲ್ ಮೀಡಿಯಾಗಳಲ್ಲಿ ಡಾಟಾಗಳು ಬೇಕಾಷ್ಟು ಸಿಗುತ್ತೆ. ಪ್ರತಿಯೊಬ್ಬರು ಹಾಕ್ತಾರಲ್ಲ, ಆ ರೀತಿ ಇತ್ತು, ಈ ರೀತಿ ಇತ್ತು, ಅದಾಯಿತು, ಆ ಫೋಟೋ ಇದೆ, ಇದು ಆ ಚಿತ್ರ ಇದೆ, ಎಷ್ಟೋ ಲಕ್ಷಗಟ್ಟಲೆ ಬರ್ತಾನೆ ಇರುತ್ತೆ. ಅದನ್ನೆಲ್ಲವನ್ನು ಅದು ಬಳಸ್ಕೊಳ್ತಾ ಬಂತು. ಆವಾಗ ಅದಕ್ಕೆ ಬೇಕಾದ ಡೇಟಾ ಹೆಚ್ಚಿದಷ್ಟು ಅದಕ್ಕೆ ಟ್ರೈನ್ ಮಾಡೋಕ್ಕೆ ಬಳಸುವಂತಹ ಉಪಯೋಗ ಬಂತು. ಇಂತಹ ಡಾಟಾಗಳನ್ನು ಅದು ಟ್ರೈನ್ ಮಾಡೋಕ್ಕೆ ಬಳಸ್ತಾ ಬಂತು. ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದ ಕೂಡಲೇ ಅದಕ್ಕೆ ಡೇಟಾ ಹೆಚ್ಚಾಯಿತು. ಪ್ರತಿಯೊಬ್ಬರು ಆಡುವ ಭಾಷೆ, ಮಾಡುವ ಮಾತು, ಜನರ ಭಾಷೆ ಎಲ್ಲವನ್ನೂ ಅದು ಗಮನಿಸ್ತಾ ಅದನ್ನು ಟ್ರೈನ್ ಮಾಡ್ತಾ ಬಂತು. ಈ ಸೋಷಿಯಲ್ ಮೀಡಿಯಾ ಅದಕ್ಕೆ ತುಂಬ ಸಹಾಯ ಮಾಡಿತು. ಅಂದರೆ ಕಂಪ್ಯೂಟರ್ನ ಸ್ಪೀಡ್ ಒಂದು ಹಾಗೂ ಈ ಸೋಷಿಯಲ್ ಮೀಡಿಯಾ ಎರಡೂ ಸೇರಿದಾಗ AI ಬೆಳವಣಿಗೆ ಮತ್ತಷ್ಟು ಜೋರಾಗ್ತಾ ಬಂತು. ಆದರೆ ಇದಕ್ಕೆ ಫೀಡ್ ಮಾಡೋಕ್ಕೆ, ಟ್ರೈನ್ ಮಾಡೋಕ್ಕೆ, ಅದಕ್ಕೆ ಕೊಡುವಂಥ ಡೇಟಾ ಕೊಡೋಕ್ಕೆ ಮನುಷ್ಯರಿಂದ ಸಾಧ್ಯವಾಗದಷ್ಟು ಅದು ವೇಗದಲ್ಲಿ ಬೆಳೆಯಿತು. ಅದಕ್ಕೆ ಏನು ಬೇಕು? AI ಸಾಫ್ಟ್ವೇರ್ ಬೇಕಾಯಿತು. ಆ ಸಾಫ್ಟ್ವೇರನ್ನು ತಯಾರಿಸಿ ಕೊಡುವಂಥ ಒಂದು ಕೆಲಸಗಳು ಶುರುವಾಯಿತು. ಆ ಸಾಫ್ಟ್ವೇರ್ ಮಾಡಿದ ಮೇಲೆ ಆ ಸಾಫ್ಟ್ವೇರ್ನಿಂದ ಅದು ಕೆಲಸ ಮಾಡೋಕ್ಕೆ ಶುರುವಾಯಿತು. ಆದರೆ ಆ ಸಾಫ್ಟ್ವೇರಲ್ಲಿ ಏನೇನಿದೆ ಎಂಬುದನ್ನು ತಯಾರಿಸಿದವನಿಗೆ ಮರೆತು ಹೋಗುವ ರೀತಿಯಲ್ಲಿ ಈ ಕಂಪ್ಯೂಟರ್ಗಳು, ಅಂದರೆ AI ಕಂಪ್ಯೂಟರ್ಗಳು ಅದನ್ನು ಬಳಸೋಕ್ಕೆ ಶುರು ಮಾಡಿತು. ಮನುಷ್ಯರಿಂದ ಸಾಧ್ಯವಿಲ್ಲದ AI ಸಾಫ್ಟ್ವೇರ್ಗಳು ತಪ್ಪು ಎಲ್ಲಿ ಅಂದೆ. ಈಗ ನೋಡಿ, ಈ ರೀತಿಯ ತಪ್ಪುಗಳಾಗುತ್ತೆ ಕೆಲವೊಮ್ಮೆ. ಆ ತಪ್ಪುಗಳನ್ನು ಕಂಡುಹಿಡಿಬೇಕಾಗಿದ್ದು ತುಂಬ ಕಷ್ಟ ಆಯಿತು. ಯಾಕಂದರೆ ಅದರ ಸ್ಪೀಡ್ ಜಾಸ್ತಿ, ಅದರ ವಸ್ತುಗಳು, ಅದರಲ್ಲಿರುವಂತಹ
ಸಂಖ್ಯೆಗಳು, ಅದರಲ್ಲಿರುವಂಥ ಲೆಕ್ಕಗಳು ಎಲ್ಲವೂ ಬಹಳ ತುಂಬ 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 ಜಾಸ್ತಿ. ಅದರಿಂದಾಗಿ ಅದರಲ್ಲಿ ಏನಾದ್ರು ತಪ್ಪಾದಾಗ ಅದನ್ನು ತಿಳಿದುಕೊಳ್ಳಲು ಕಷ್ಟವಾಯ್ತಾ ಬಂತು. ಆ ಕಷ್ಟವನ್ನು ಹೇಗೆ ನಿವಾರಿಸೋದು ಎಂಬುದೇ ದೊಡ್ಡ ಸಮಸ್ಯೆಯಾಗಿ ಪರಿಗಣಿಸಿ. ಹೀಗೆ ಆ ರೀತಿ ಒಂದು ಮಾಡ್ತಾ ಬಂದಾಗ, ಆ ರೀತಿ ಡೇಟಾವನ್ನು ಸಂಗ್ರಹಣೆ ಮಾಡ್ತಾ ಬಂದಾಗ ಒಂದು ಸರಿ ನಾಯಿಗಳನ್ನು ಗುರುತಿಸುವಂತಹ ಇದ್ದಕ್ಕಿದ್ದಾಗೆ ತೋಳವನ್ನೋದು ನಾಯಿ ಅಂತ ಗುರುತೆ ಮಾಡಿ. ಯಾಕೆ ಹೀಗಾಯಿತು? ನಾಯಿಗಳನ್ನು ಗುರುತು ಮಾಡಬೇಕಾ? ಅದನ್ನು ಹೇಗೆ ತಪ್ಪಾಗಿದೆ, ಹೇಗೆ ಆ ಡೇಟಾದಲ್ಲಿ ಎಲ್ಲಿ ಕಲಿತ್ಕೊಳ್ಳೋದು, ಎಲ್ಲಿ ತಿಳ್ಕೊಳೋದು ಎಂಬ ಹುಡುಕಿ ಬಹಳ ಕಷ್ಟ ಆದಾಗ ಅದಕ್ಕೆ ಒಂದು ಅರ್ಥ ಆಯಿತು. ಯಾರೋ ಒಂದು ನಾಯಿಯನ್ನು ತೋರಿಸಿದಾಗ ಅದರ ಹಿಂದೆ ಐಸಿನ ಒಂದು ಇದೆ. ಐಸ್ ಇದ್ದರಿಂದ ಅದು ನಾಯಿ ಅಂತ ತಿಳ್ಕೊಂಬಿಟ್ಟು, ಆ ಐಸ್ ಇರುವಂತಹ ಇಲ್ಲಿ ಬಂದಾಗ ಅಂತ ಒಂದು ತೋಳ, ಹುಲ್ಪು ಅಂತಲ್ಲ, ಅದನ್ನು ನೋಡಿಬಿಟ್ಟು ಅದು ತೋಳ ಎಂದು ಹೇಳ್ತು. ಅದು ತೋಳವನ್ನು ನಾಯಿ ಅಂತ ಹೇಳಿದ್ದರಿಂದ ಅದು ತಪ್ಪಾಯಿತು. ಈ ತಪ್ಪನ್ನು ಹೇಗೆ? ಅದೇ ಹೇಳಿದ್ದು, ಒಂದು ನಾಯಿಯ ಚಿತ್ರವನ್ನು ತೋರಿಸಿದಾಗ ಅದರ ಹಿಂದೆ ಐಸ್ ಇತ್ತು, ಅದೇ ತೋಳದ ಹಿಂದೆ ಐಸ್ ಇದ್ದರಿಂದ ಅದನ್ನು ತೋಳ ಎಂದು ಈ AI ಹೇಳು. ಆವಾಗ ಅದು ತಪ್ಪನ್ನು ಮತ್ತೆ ಮಾಡಿ ಮತ್ತೆ ಅದನ್ನು ತಿದ್ದುಪಡಿ ಮಾಡಬೇಕಾಯ್ತು. ಹಾಗೆ ಟ್ರಾನ್ಸ್ಪರೆಂಟ್ AI ಇದೆ. ನಿಷ್ಪಕ್ಷ ಡೇಟಾ ಇಲ್ಲದಿದ್ದರೆ ಕೆಲಸದಲ್ಲಿ ತಪ್ಪಾಗುತ್ತದೆ. ಟ್ರಾನ್ಸ್ಪರೆಂಟ್ AI ನಾವು ಬಳಸಬೇಕು. ಅದು ಇನ್ನೂ ಸರಿಯಾದ ರೀತಿಯಲ್ಲಿ, ಅಂದರೆ ತಪ್ಪನ್ನು ತಿದ್ದುವಂಥ, ಡೇಟಾದಲ್ಲಿ ತಪ್ಪನ್ನು ತಿದ್ದುವಂತಹ ಒಂದು AI ಇದೆ. ಅದು ಹೆಚ್ಚಿನ ಬಳಕೆಗೆ ಬಂದಿಲ್ಲ ಆಗಿದೆ. ಅದು ಅದರಿಂದ ಕೆಲವೊಮ್ಮೆ ಒಂದು AI ಒಂದು ಏನು ಮಾಡುತ್ತಂದರೆ, ಕೆಲಸಕ್ಕೆ ಜನರನ್ನು ಕರೆದು ಅದು AI ಕೊಟ್ಬಿಟ್ರು, ಇದರಲ್ಲಿ ಯಾರ್ಯಾರು ಏನೇನು ಜನಗಳು ಅಂತ ಹೇಳಿ ಸೆಲೆಕ್ಟ್ ಮಾಡುವಂಥ. ಅದು ಸೆಲೆಕ್ಟ್ ಮಾಡೋಕ್ಕೆ ಹೋದಾಗ ಬರೀ ಗಂಡಸರನ್ನೇ ಮಾತ್ರ ಅದು ಸೆಲೆಕ್ಟ್ ಮಾಡ್ತು. ಯಾಕೆ ಈಗ ಆಯಿತು? ಈ ತಪ್ಪಾಗಾಯಿತು? ನಾವು ಹೆಂಗಸರು ಬೇಕು ಗಂಡಸರು ಬೇಕು ಅಲ್ಲ, ಬರೀ ಗಂಡಸರು ಮಾತ್ರ ಯಾಕೆ ಅಂತ. ಆವಾಗ ಅದನ್ನು ಹುಡುಕಿದಾಗ, ಈ AI ಫೀಡ್ ಮಾಡಿದಾಗ, ಅದು ಡೇಟಾ ಕೊಟ್ಟಾಗ ಆ ಕಂಪನಿಯಲ್ಲಿ ಬರೀ ಗಂಡಸರಿಗೆ ಮಾತ್ರ ಕೆಲಸ ಕೊಡ್ತಾ ಇದ್ದು, ಆದ್ದರಿಂದ ಈಗಲೂ ಅದನ್ನೇ ಆ ರೀತಿಯಲ್ಲಿ ಅದು ಸೆಲೆಕ್ಟ್ ಮಾಡ್ತು ಎಂಬುದರ ಅರ್ಥ ಆಯಿತು. ಈ ರೀತಿ ತಪ್ಪುಗಳಾಗುತ್ತೆ. ಆದ್ದರಿಂದ ಯಾವುದೇ ಒಂದು ಡೇಟಾ ಕೊಡುವಾಗಲೂ ಅದು ಅನ್ಬಯಾಸ್ಡ್ ಆಗಿರಬೇಕು, ಅಂದರೆ ಪಕ್ಷಪಾತರಹಿತವಾಗಿರಬೇಕು. ಯಾವುದೇ ಒಂದು ವಿಚಾರವನ್ನು ಪಕ್ಷಪಾತದ ರೀತಿಯಲ್ಲಿ ಅದಕ್ಕೆ ಕೊಟ್ಟರೆ ಅದು ತಪ್ಪಾಗುತ್ತದೆ. ಅದೇ ಪಕ್ಷಪಾತ ಇಲ್ಲದಂತಹ ಸರಿಯಾದ ರೀತಿಯವನ್ನು ತುಂಬಬೇಕು. ಇದರಲ್ಲಿ ಈಗ ನೋಡಿ, ಒಂದು 4 ವಿಧ ಬೇರೆ ಬೇರೆ ಇದೆ ನೋಡಿ. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೋಸೆಸ್ ಅಂತ ಹೇಳಿ ಅದಕ್ಕೆ NLP ಅಂತಾರೆ. NLP ಅಂದರೆ ಏನು? ಅದು ಏನು ಕೆಲಸ ಮಾಡುತ್ತಂದರೆ, ಅದು ಭಾಷೆಯನ್ನು, ಭಾಷೆಗಳು ಯಾವುದು, ಆ ಭಾಷೆಯನ್ನು ಗುರುತಿಸುವಂಥ ಕೆಲಸವನ್ನು NLP ಅನ್ನುವಂಥ ಈ AI ಮಾಡುತ್ತೆ. NLP ಅಂದರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೋಸೆಸ್ ಅಂತ ಹೇಳ್ತಾರೆ. ಅದು ಆ AI ಏನು ಮಾಡುತ್ತೆ? ಭಾಷೆಗಳು, ಅಕ್ಷರಗಳು ಇದನ್ನೆಲ್ಲವನ್ನು ಇಂಥವು ಅಂತ ಗುರುತಿಸಿ ಅದನ್ನು ಹೇಳುತ್ತೆ. ಆಮೇಲೆ ಜನರೇಟಿವ್ AI ಅಂತ. ಜನರೇಟಿವ್ AI ಅಂದರೆ ಏನು? ಯಾವುದೇ ಒಂದನ್ನು ಹೊಸದಾಗಿ ಸೃಷ್ಟಿ ಮಾಡೋದು. ಸಾವಿರಾರು ಕಥೆಗಳನ್ನು ಓದಿರ್ಬೋದು, ಸಾವಿರಾರು ಕಾದಂಬರಿ ಓದಿರ್ಬೋದು, ಕವಿತೆಗಳನ್ನು ಓದಿರ್ಬೋದು, ಚಿತ್ರಗಳನ್ನು ನೋಡಿರ್ಬೋದು, ಆ ಚಿತ್ರಗಳನ್ನು ಬರೆಯೋದು, ಆ ಚಿತ್ರಗಳನ್ನು ಯಾವ ರೀತಿ, ಹಿಂದಿನ ಚಿತ್ರ ಹೇಗಿತ್ತು ಆ ರೀತಿ ಚಿತ್ರಗಳನ್ನು ಬರೆಯುವಂಥದ್ದು, ಈ ಕತೆ ಕಾದಂಬರಿಗಳನ್ನು ರಚನೆ ಮಾಡುವಂಥದ್ದು ಎಲ್ಲವನ್ನ ಈ ಜನರೇಟಿವ್ AI ಮಾಡುತ್ತೆ. ಅಂದರೆ ಅದರಲ್ಲಿ ಈಗ ನಮಗೆ ಗೊತ್ತಿದೆ, ಕತೆ ಬರೆಯುವಂಥ ChatGPT, ಬಾರ್ಡ್, ಡೆಲ್ಲಿ, ಟೆಕ್ಸ್ಟ್ AI ಅಂತ ಹೇಳಿ ಇಷ್ಟು AIಗಳೆಲ್ಲ ಆ ಕೆಲಸಗಳನ್ನು ಮಾಡುತ್ತದೆ. ಇನ್ನು ಕಂಪ್ಯೂಟರ್ ವಿಷನ್ AI ಅಂದರೆ ಏನೇನು ಮಾಡುತ್ತದೋ, ಕ್ಯಾಮ್ರಾಗಳನ್ನು ಅಂದರೆ ಗುರುತಿಸುವಂಥ ಕೆಲಸವನ್ನು ಮಾಡುತ್ತೆ. ಮನುಷ್ಯನ ಮುಖವನ್ನು ಗುರುತಿಸುವಂಥ ಕೆಲಸ ಮಾಡುತ್ತೆ. ಮನುಷ್ಯರು ಯಾವ ರೀತಿ ಇರುತ್ತೆ, ಆ ಮನುಷ್ಯ ಯಾರು, ಏನು, ಯಾವುದಕ್ಕೆ ಸೇರಿದ್ದು, ಇಂಥ ಕೆಲಸಗಳನ್ನು ಮಾಡುತ್ತೆ. ಹಾಗೆ ನೋಡಿ, ಇನ್ನೊಂದು ಡೀಪ್ ಫೇಕ್ AI ಅಂದರೆ ಒಬ್ಬರ ಮುಖವನ್ನು ಇನ್ನೊಂದರ ರೀತಿಯಲ್ಲಿ ಮಾಡುವಂತಹ ಕೆಲಸ. ಆ ಮಾಡುವಂಥ ಕೆಲಸ ಇದೆಯಲ್ಲ, ಒಬ್ಬರ ಮುಖವನ್ನೇ ಇನ್ನೊಬ್ಬರದು, ನಮ್ಮ ಸಿನಿಮಾ ನಟರ, ಹಿಂದಿ ಸಿನಿಮಾ ನಟರನ್ನ ಕನ್ನಡ ನಟರನ್ನೇ ತಂದು ಮಾಡೋದು, ಅಂಥ ಕೆಲಸಗಳಿದೆಯಲ್ಲ. ಯಾವುದೇ ಬೇರೆ ಭಾಷೆಯ ನಟರನ್ನು ಈ ಭಾಷೆಯಲ್ಲಿ ಸಿನಿಮಾದಲ್ಲಿ ತೋರಿಸುವಾಗ ಅವರ ಮುಖವನ್ನೇ ಹೋಗೋದು. ಅದರಲ್ಲಿ ಕೆಲವು ಅಂದರೆ ಅದಕ್ಕೆ ಡೀಪ್ ಫೇಕ್ AI ಅಂತಾರೆ. 2 ಸಾಫ್ಟ್ವೇರ್ ಬೇಕಾಗುತ್ತೆ. ಆ ರೀತಿ ಮಾಡಬೇಕಾದ್ರೆ ಮುಖ ಬದಲಾವಣೆಯನ್ನು ಮಾಡುವಂಥದ್ದು, ಅದರಲ್ಲಿರುವಂತಹ ತಪ್ಪನ್ನು ಗುರುತಿಸಿ ಮತ್ತೆ ಸರಿ ಮಾಡೋದು ಅಂತ 2 ಸಾಫ್ಟ್ವೇರ್ಗಳು ಇರುತ್ತೆ. ಅದು ವೀಕ್ ಮತ್ತೊಂದು ನ್ಯಾರೋ ಅಂತ 2 ಸಾಫ್ಟ್ವೇರ್. ಸೂಪರ್ ಇಂಟೆಲಿಜೆನ್ಸ್ ಇಲ್ಲಿ ಸೂಪರ್ AI ಸೂಪರ್ ಕಾನ್ಫಿಡೆನ್ಸ್ ಅದು ಇನ್ನೂ ಜಾರಿಗೆ ಬಂದಿಲ್ಲ. ಆದರೆ ನಮ್ಮಲ್ಲಿ ತೋರಿಸಿದಂತಹ ಈ AI ಇದೆಯಲ್ಲ, ಈ ಸೂಪರ್ ಇಂಟರ್ನಲ್ ಅಂದರೆ ಅದೇ ನೋಡಿ,
ಮನುಷ್ಯನಷ್ಟು ಬುದ್ಧಿ ಕೊಟ್ಟಿಲ್ಲ ಇನ್ನು, ಅದಕ್ಕೆ ಯಾವುದೇ ಬುದ್ಧಿ ಕೊಟ್ಟಿಲ್ಲ. ಅಂದರೆ ಮನುಷ್ಯನ ಆ ಪ್ರಜ್ಞೆ, ಆ ಒಂದು ಕಾನ್ಷಿಯಸ್ ಕೊಟ್ಟಿಲ್ಲ. ನಮ್ಮ ಸಿನಿಮಾಗಳಲ್ಲೆಲ್ಲ, ಹಿಂದಿನ ಸಿನಿಮಾಗಳೆಲ್ಲ ವಿಲನ್, ಅದು ಪ್ರಪಂಚಕ್ಕೆ ಕೇಡು ಮಾಡುವಂತಹ ಎ ಐಗಳು ಬರುತ್ತದೆ ಅಂತ ಹೇಳಿ ಸಿನಿಮಾದಲ್ಲಿ ತೋರಿಸು. ಆವತ್ತಿಂದಲೇ ಜನಗಳಿಗೆ ಒಂದು ಭಯ, ಏನು ಈ ರೀತಿಯ ಎ ಐಗಳು ಬಂದು ಮನುಷ್ಯನನ್ನು ಏನು ಮಾಡುತ್ತೋ ಪ್ರಪಂಚವನ್ನೇ ಹಾಳು ಮಾಡುತ್ತೋ ಎಂಬಂಥ ಭಯ. ಆದರೆ ಇದುವರೆಗೂ ಅಂತಹ ಒಂದು ಪ್ರಜ್ಞೆ ಇರುವಂತಹ ಅಥವಾ ಅದೇ ಸ್ವತಃ ಮಾಡುವಂತಹ ಏನಾದರೂ ಅಭಿಪ್ರಾಯವನ್ನು, ಏನಾದರೂ ಒಂದು ಅದಕ್ಕೆ ಒಂದು ಯಾರು ಹೇಳದೆ ಮಾಡುವಂಥ ಕೆಲಸ ಇರುವಂಥ ಯಾವುದೇ ಎ ಐಗಳು ಇದುವರೆಗೂ ಸೃಷ್ಟಿಯಾಗಿಲ್ಲ. ಈ ಎ ಐಗಳು ನಾವು ಕೊಟ್ಟಂತಹ ಡೇಟಾದಂತೆ ಅದನ್ನು ತಾನೇ ಹೆಚ್ಚು ಹೆಚ್ಚು ಬಳಸಿಕೊಂಡು, ಆ ಕಂಪ್ಯೂಟರ್ಗಳು ಎಷ್ಟು ಕೊಡುತ್ತೋ ಅದನ್ನು ಕಂಪ್ಯೂಟ್ರೇ ಅದನ್ನು ತುಂಬುವುದರಿಂದ ಇದುವರೆಗೂ ಅಂತಹ ಸಾಧ್ಯತೆಗಳು ಬರುವುದಿಲ್ಲ ಎಂಬ ನಂಬಿಕೆ ಹೆಚ್ಚಿನ ಜನರಲ್ಲಿದೆ. ಅಂದರೆ ಎ ಐ ಸೂಪರ್ ಇಂಟೆಲಿಜೆನ್ಸ್ ಎ ಐ ಬಂದರೆ ಆವಾಗ ಏನಾಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ಎ ಐ ಕೆಲಸ ಮಾಡುವುದು ಪ್ರೋಗ್ರಾಮಿನಂತೆ. ನಾವು ಏನು ಪ್ರೋಗ್ರಾಮ್ ಕೊಡ್ತೀವೋ ಅದರಂತೆ ಕೆಲಸ ಮಾಡುತ್ತೆ. ಆದರೆ ಎಲಾನ್ ಮಸ್ಕು ಮತ್ತು ಆಗ್ವಿನ್ಸ್ ಎಲ್ಲ ಹೇಳ್ತಾರೆ, ಇಂತಹ ಒಂದು ಕಂಪ್ಯೂಟ್ರಲ್ಲಿ ಈ ಥರ ಸೂಪರ್ ಇಂಟೆಲಿಜೆನ್ಸ್ ಬರುತ್ತೆ, ಅದಕ್ಕೆ ಕಾನ್ಸಿಯನ್ಸ್ ಇರುತ್ತೆ, ಅಂಥ ಕೆಲಸ ಮಾಡುತ್ತೆ ಅಂತ ಹೇಳ್ತೇವೆ. ಅದು ಮುಂದಕ್ಕೆ ಬರ್ಬೋದು, ಅದು ಎಷ್ಟು ವರ್ಷಗಳಾಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಆ ವರ್ಷಗಳು ಇನ್ನು ಎಷ್ಟು ವರ್ಷಗಳ ತನಕ ಇದರ ಸಂಶೋಧನೆಗಳು ನಡೀತಾ ಇರುತ್ತೆ. ಸಂಶೋಧನೆ ಬದಲಾದಂಗೆ ಇನ್ನು ಮುಂದೆ ಏನಾಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಈಗ ಸರಳವಾಗಿ ಹೇಳುವಂಥ ಈ ವಿಚಾರಗಳು ಎ ಐ ಯಾವ ರೀತಿ ಕೆಲಸ ಮಾಡುತ್ತೆ, ಅದಕ್ಕೆ ವೆಯ್ಟೇಜ್ ಬೇಕು. ಆ ವೆಯ್ಟೇಜ್ನ ಲೆಕ್ಕದಲ್ಲಿ ಅದು ಒಂದೊಂದನ್ನು ಕೆಲಸವನ್ನು ಮಾಡುತ್ತೆ. ಅಂದರೆ ಪ್ರೋಗ್ರಾಮ್ ನಾವು ಯಾವ ರೀತಿ ಅದಕ್ಕೆ ಕೊಡ್ತೀವೋ ಆ ಪ್ರೋಗ್ರಾಮಿನಂತೆ ಮಾತ್ರ ಅದು ಈಗ ಕೆಲಸ ಮಾಡುತ್ತೆ. ಪ್ರೋಗ್ರಾಮ್ ಇಲ್ಲದಿದ್ದರೆ ಅದು ಏನು ಕೆಲಸ ಮಾಡೋದು, ಅದು ಬರೀ ನಂಬರ್ಸು ಮತ್ತು ಲೆಕ್ಕಗಳೇ ಮಾತ್ರ ಅದರ ಒಳಗಿರುತ್ತೆ, ಆ ಸಾಫ್ಟ್ವೇರ್ನೊಳಗಿರುತ್ತೆ. ಆ ರೀತಿ ಕೆಲಸ ಮಾಡುತ್ತದೆ. ಆ ರೀತಿಯಲ್ಲಿ ನಾವು ಎ ಐಯನ್ನು ಬಳಸ್ತಾ ಇದ್ದೇವೆ. ಎ ಐ ತುಂಬ ಉಪಯೋಗವಾಗಿದೆ. ಹಾಗೆಯೇ ಎಷ್ಟೋ ಜನರು ಮಾಡುವ ಕೆಲಸ ಅದು ಒಂದೇ ಮಾಡುತ್ತೆ. ಇಂತಹ ವಿಚಾರಗಳು ಇನ್ನೂ ಇದೆ. ಅಂಥ ವಿಚಾರಗಳು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಇಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರೋದ್ರಿಂದ ಎಲ್ಲ ವಿಡಿಯೋವನ್ನು ನೋಡಲು ನಿಮಗೆ ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.